ರಾಜಕಾರಣಿ ಅಂತ ಕರೀತಾ ಇದ್ರು. ಶಾಮನೂರು ಶಿವಶಂಕರಪ್ಪ ಅಂತಿಮ ದರ್ಶನಕ್ಕೆ ಜನಸಾಗರ ಅಂತೆ. ದಾವಣಗೆರೆ ನಿವಾಸದಲ್ಲಿ ಶಾಮನೂರು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯಾಗಿದೆ. ಶಾಮನೂರು ಶಿವಶಂಕರಪ್ಪ ನಿಧನಕ್ಕೆ ಗಣ್ಯರು ಜನ ಕಂಬನಿ ಮಿಡಿತಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಹೈಸ್ಕೂಲ್ ಫೀಲ್ಡ್ಗೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ. ಹೈಸ್ಕೂಲ್ ಮೈದಾನದಲ್ಲೇ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ. ಸಂಜೆ 4 ಗಂಟೆಗೆ ಶಾಮನೂರು ಅವರ ಅಂತಿಮ ವಿಧಿವಿಧಾನಗಳು ಆರಂಭ ಆಗುತ್ತೆ. ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಶಾಮನೂರು 2ನೇ ಪುತ್ರ ಎಸ್ ಗಣೇಶ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅಂತಿಮ ದರ್ಶನಕ್ಕೆ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ. ಜಸ್ಟ್ ದಾವಣಗೆರೆಯ ಭಾಗದ ಜನ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಊರುಗಳಿಂದ ಜನ ಆಗಮಿಸ್ತಾ ಇದ್ದಾರೆ. ಕಾರಣ ಅವರು ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಕೂಡ ಆಗಿದ್ದವರು. ಹಾಗಾಗಿ ಆ ಸಮುದಾಯಕ್ಕೆ ಸಂಬಂಧಪಟ್ಟಂತವರು, ಕಾಂಗ್ರೆಸ್ ಫಾಲೋವರ್ಸ್, ಶಾಮನೂರು ಶಿವಶಂಕರಪ್ಪ ಅವರನ್ನ ಬಹಳ ಹತ್ತಿರದಿಂದ ನೋಡಿದವರು ಎಲ್ಲರೂ ಕೂಡ ಬರ್ತಿದ್ದಾರೆ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ. 10:30 ತನಕ ಪೂಜೆ ಪುರಸ್ಕಾರ ಮುಗಿಸ್ಕೊಂಡು ಆಮೇಲೆ 12 ಗಂಟೆಯಲ್ಲಿ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಟ್ಟು 2 ಗಂಟೆ 2:30ಯಿಂದ ನಮ್ಮ ಕಲ್ಲೇಶ್ವರ ಮಿಲ್ಗೆ ಕರೆದೊಯ್ಯಲಾಗುತ್ತೆ. ಆಮೇಲೆ ಅಲ್ಲಿ ನಮ್ಮ ವೀರಶೈವ ಪದ್ಧತಿ ಪ್ರಕಾರ ಏನಿದೆಯೋ ಅದೆಲ್ಲ ಪೂಜೆ ಮಾಡಿ ಇದನ್ನ ಮಾಡುತ್ತೇವೆ ಅಂತ. ಸರ್, ವಿಶೇಷ ಏನಂತಾರೆ, ನಿಮ್ಮ ಮನೆ ಒಳಗೆ ಅಜ್ಜದ್ದು ಕೈ ಹತ್ತದ್ದು ಬಂಗಾರ ಸಿಗೋಯ್ತು. ಯಾವ ಕಾರಣಕ್ಕೋಸ್ಕರ ಅದು ಮಾಡಿಸಿ 5 ವರ್ಷ ಮೇಲೆ ಆಯ್ತು. ನಡ್ಕೊಂಡು ಪ್ರೀತಿ ಇಟ್ಕೊಂಡಿಂದ ಮಾಡ್ತಾರೆ. ಹೌದು. ಈಗ ಇಂಥ ಸಂದರ್ಭದಲ್ಲಿ ಕಳ್ಕೊಂಡಿದೆ, ರಾಜ್ಯನೇ ಕಳ್ಕೊಂಡಿದೆ. ಹೇಗೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ದಾವಣಗೆರೆಯ ಎಸ್ ಮಲ್ಲಿಕಾರ್ಜುನ ಅವರ ನಿವಾಸದಿಂದ. ಕಾರಣ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರ ಅಟ್ ಪ್ರೆಸೆಂಟ್ ಅಲ್ಲೇ ಇದೆ. ವೀರೇಶ್, ಯಾರೆಲ್ಲ ಬರ್ತಿದ್ದಾರೆ, ಈಗ ಏನೆಲ್ಲ ಕಾರ್ಯಗಳಾಗ್ತಾ ಇದೆ, ಎಷ್ಟೊತ್ತಿಗೆ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಲಾಗುತ್ತೆ? ಆ ಭಾಗದ ಜನ ಬಹಳ ಪ್ರೀತಿಯಿಂದ ಅವ್ರನ್ನ ಅಪ್ಪಾಜಿ ಅಂತ ಕರೀತಾ ಇದ್ರು. ಅಪ್ಪಾಜಿಯ ಅಗಲಿಕೆಗೆ ಜನ ಯಾವ ರೀತಿ ನೆನಪು ಮಾಡ್ಕೊಳ್ತಿದ್ದಾರೆ ಅಂತ ಆ ಭಾಗದಲ್ಲಿ? ಶ್ರುತಿ, ದಾವಣಗೆರೆಯ ಹಿರಿಯ ರಾಜಕಾರಣಿ, ಮಾಜಿ ಸಚಿವ ಮತ್ತು 6 ಬಾರಿ ಶಾಸಕರಾಗಿದ್ದಂಥ ಶಾಮನೂರು ಶಿವಶಂಕರಪ್ಪನವರ ಈಗಾಗಲೇ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಗಣ್ಯರು ಆಗಮಿಸ್ತಾ ಇರುವಂಥದ್ದು. ಬೆಳಗ್ಗೆ 4 ಗಂಟೆಯಿಂದಲೂ ಸಹ ಅವರ ಎಸ್ ಮಲ್ಲಿಕಾರ್ಜುನ ಅವರ ನಿವಾಸದಲ್ಲೇ ಪಾರ್ಥಿವ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿತ್ತು. ಈಗ ವೀರಶೈವ ಲಿಂಗಾಯತ ವಿಧಿವಿಧಾನಗಳ ಪದ್ಧತಿಯ ಪ್ರಕಾರ ಕುಟುಂಬಸ್ಥರಿಗೆ ಅಷ್ಟೇ ಈಗ ಒಂದು ಪೂಜೆಯ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಮನೆ ಒಳಗಡೆಯೂ ಸಹ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಮನೆ ಒಳಗಡೆ ಕೇವಲ ಕುಟುಂಬದ ಸದಸ್ಯರು ಅಷ್ಟೇ ಇರುವಂಥದ್ದು ಮತ್ತು ಸಾಣೇಹಳ್ಳಿ ಶ್ರೀಗಳ ನೇತೃತ್ವದಲ್ಲಿ ಇದೀಗ ಅವರ ಮನೆಯ ಪೂಜಾ ಕಾರ್ಯಗಳು ನಡೀತಾ ಇರುವಂಥದ್ದು. ಮನೆಯ ಪೂಜಾ ಕಾರ್ಯಗಳು ನಡೆದ ಬಳಿಕ ಅವರ ಪಾರ್ಥಿವ ಶರೀರವನ್ನ ಎಸ್ ಮಲ್ಲಿಕಾರ್ಜುನ ಅವರ ನಿವಾಸದಿಂದ ಹೈಸ್ಕೂಲ್ ಮೈದಾನಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲೂ ಸಹ ಕೆಲ ಗಂಟೆಗಳ ಕಾಲ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ನೀವು ಆಗ್ಲೇ ಹೇಳ್ತಾ ಇದ್ರಿ, ಅವರು ಹಿರಿಯ ರಾಜಕಾರಣಿ, ಅವರ ಸಮಕಾಲೀನರು ಸಿಗೋದು ತುಂಬಾನೇ ಕಷ್ಟ ಅಂತ ಹೇಳ್ಬೋದು. ಆದ್ರೆ ಅವರ ಬಾಲ್ಯದ ಸ್ನೇಹಿತರು ಒಬ್ಬರಿದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ನಿಮ್ಮ ಎಸ್ ಮಲ್ಲಿಕಾರ್ಜುನ ಅವರು ನಿಮ್ಮ ಬಾಲ್ಯದ ಸ್ನೇಹಿತರು, ಏನ್ ಹೇಳ್ತೀರಾ? ಬಾಲ್ಯ ಸ್ನೇಹಿತರು ಅವರು ನಾವು ಜೊತೆಗೆ ಗೋಲಿ ಆಡ್ತಿದ್ವಿ, ಚೀಟಿ ದಂಡ ಆಡಿದ್ವಿ, ಎಲ್ಲ ಆಡಿದ್ವಿ, ಎಲ್ಲ ಕಂಪ್ಲೀಟ್ ಎಲ್ಲ ಕೆಲಸನೂ ಮಾಡಿದ್ರು, ಎಲ್ಲ ಕೆಲಸ ಮಾಡಿದ್ವಿ, ಎಲ್ಲ ಕಂಪ್ಲೀಟ್ ಆಯ್ತು. ನಮ್ಮ ಅವ್ರ ಮಾತುಕತೆ ದಿವಸ ನಡೀತಿದ್ವು. ಒಂದು ದಿವಸನೂ ಬಿಡು ಇಲ್ದೆ ದಿವಸ ಬಂದು ಭೇಟಿ ಆಗೋರು. ಅವ್ರ ಅಣ್ಣಾಗ ಶುದ್ಧ ಬರ್ತಿದ್ರು, ಬಸಣ್ಣರು. ಆಮೇಲೆ ಎಲ್ಲ ನಮ್ಮ ಅಂಗಡಿಗೆ ಬರ್ತಿದ್ರು, ನಾವು ಅವ್ರ ಅಂಗಡಿಗೆ ಹೋಗ್ತಿದ್ವಿ. ಕಾಗಮಂಡನ ಹೊಟ್ಟೆ ನಂಜಪ್ಪನ ಕಾಗಮಂಡಕ್ಕೆ ತಿಂತಿದ್ವಿ, ಎಲ್ಲ ಮಾಡ್ತಿದ್ವಿ. ಮತ್ತೆ ಹೇಳ್ಬೇಕು, ಈಗ ಅವರನ್ನು ಕಳೆದುಕೊಂಡಿದ್ದೀರಾ, ಏನ್ ಅವ್ರು ಎಷ್ಟು ನೋವು ಆಗ್ತಾ ಇದೆ ನಿಮ್ಗೆ, ಏನ್ ಹೇಳ್ತೀರಾ ಅವ್ರ ಬಗ್ಗೆ? ಕಾಕೆ ದುಃಖ ವೇರಿಯೋ ದುಃಖ. ಈಗ ಅವ್ರು ಹೋಗಿದ್ದಕ್ಕೆ ಭಾರಿ ದುಃಖ ಆಗ್ತೈತಿ. ನಮಗೆ ಭೇಟಿ ಆಗ್ಬೇಕು. ಈಗ ಭೇಟಿ ಆಗಕ್ಕೆ ಸಿಗುವುದು ಪದ್ಧತಿ ಆಗ್ಬಿಟ್ಟತಿ. ಅವ್ರಿಗೆ ಭೇಟಿಯಾಗಿ ಹೋದ್ರೆ ಸಾಕು. ನಾನು ಈಗ ಹೋಗೋ ವಯಸ್ಸು ಬಂದೈತಿ. ನನಗೂ ಪರಮಾತ್ಮ ಯಾಕವಲ್ಲ, ನನಗೂ ನಾನು ಹೇಳಿದ್ದೆ ಅವರಿಗೆ, ನೀವು ಜೊತೆಗೆ ಹೋಗೋಣ ಅಂದ್ರೆ ಇದು ಇಂಥ ಕಾಲ ಬರಲ್ಲ ಅಂದ್ರು. ಅವರು ನನಗಿಂತ ಮುಂಚೆ ಹೋಗ್ಬಿಟ್ರು. ನಾನೇ ಹೋಗ್ಬೇಕಾಯ್ತು, ನನಗೆ ಹೋಗಕ್ಕೆ ಕೊಡ್ಲಿಲ್ಲ. ಏನ್ ಮಾಡಲ? ನೀವು ಹೇಳ್ತಾ ಇದ್ರಿ
ಅವರ ಬಾಲ್ಯದ ಸ್ನೇಹಿತರು, ಆತ್ಮೀಯ ಸ್ನೇಹಿತರಾಗಿರುವಂಥದ್ದು. ನಾವಿಬ್ರು ಸಹ ಜೊತೆಗಿನ ಒಡನಾಡಿಯಾಗಿ ಆಟವನ್ನ ಆಡ್ತಾ ಇದ್ವಿ. ಬಾಲ್ಯದ ನೆನಪುಗಳನ್ನು ಸಹ ಅವ್ರು ಹೇಳ್ಕೊಂಡಿರುವಂಥದ್ದು ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು. ಅವರ ನಿವಾಸದಲ್ಲಿ ಈಗಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳಾಗಿರ್ಬಹುದು ಮತ್ತು ಬೇರೆ ಬೇರೆ ಊರುಗಳಿಂದ ಅವರ ಅಂತಿಮ ದರ್ಶನಕ್ಕೆ ಬಂದಿರುವಂತವರು ಸಹ ಎಲ್ಲರೂ ಸಹ ಇಲ್ಲಿ ಕುಳಿತುಕೊಂಡಿರುವಂಥದ್ದು. ಇನ್ನೊಂದು ಕಡೆ ಜಿಲ್ಲಾಡಳಿತವೂ ಸಹ ಅಂತಿಮ ದರ್ಶನಕ್ಕೆ ಮತ್ತು ಅಂತ್ಯಕ್ರಿಯೆಗೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಸಹ ಮಾಡಿಕೊಳ್ಳಲಾಗಿರುವಂಥದ್ದು. ಇಲ್ಲಿ ಇನ್ನೊಬ್ರು ಬೇರೆ ಊರಿನಿಂದ ಬಂದಿದ್ದಾರೆ, ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ತಾವು ಸಹ ಅಂತಿಮ ದರ್ಶನಕ್ಕೆ ಬಂದಿದ್ದೀರಾ. ಶಾಮನೂರು ಶಿವಶಂಕರಪ್ಪನವ್ರನ್ನ ಯಾವ ರೀತಿಯಾಗಿ ಸ್ಮರಿಸ್ಕೋತೀರಾ? ನಾನು ಫಸ್ಟ್ ಟೈಮು ದಾವಣಗೆರೆಗೆ 97ರಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಾಗ ಅವರು ಶಾಸಕರಾಗಿದ್ದರು. ಅವರು ಆವಾಗ ನನಗೆ ಕೊಟ್ಟಂತ ಬೆಂಬಲ, ನನಗೆ ನೋಡಿದಂಥ ರೀತಿ ಇದೆಯಲ್ಲ, ಮರಿಲಿಕ್ಕಾಗಲ್ಲ. ಒಂದು, ಅವರೊಬ್ಬ ಅಪರೂಪದಲ್ಲಿ ಅಪರೂಪವಾದಂಥ ಒಬ್ಬ ರಾಜಕಾರಣಿ. ಇಡೀ ಕರ್ನಾಟಕದಲ್ಲಿ ಎಲ್ಲ ಪಕ್ಷದವರನ್ನ ಎಲ್ಲರನ್ನ ಹಬ್ಬಿಕೊಂಡು ಹೋಗಿರುವಂತ ಏಕೈಕ ರಾಜಕಾರಣಿ ಅಂದ್ರೆ ತಪ್ಪಲ್ಲ. ಅಧಿಕಾರಿಗಳ ಜೊತೆಗೆ ಅವರ ಸಂಬಂಧ ಹೇಗಿತ್ತು ಸರ್? ತಾವು ಇಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರಿ, ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಧಿಕಾರಿಗಳ ಜೊತೆಗೆ ಸಂಬಂಧ ಇತ್ತು ಅವ್ರದಂತ? ಇಲ್ಲ, ಅವರು ಏನು ರಿಕ್ವೈರ್ಮೆಂಟ್ಸ್ ಬೇಕಂತ ಅದನ್ನ ಹೇಳರು, ಇದು ಬೇಕು ನೋಡಪ್ಪ ಅಂತ. ಅದನ್ನ ನಾವು ಎಲ್ಲ ನಮ್ಮ ಮೇಲಾಧಿಕಾರಿಗಳ ಮೂಲಕ ಮಾಡಿಸ್ತಿದ್ವಿ. ಅವ್ರು ಬಹಳ ಪ್ರೀತಿಯಿಂದ ನೋಡ್ತಾ ಇದ್ರು. ಅಂದ್ರೆ ರಾಜಕಾರಣಿಗಳಂದ್ರೆ ಅಧಿಕಾರಿಗಳ ಜೊತೆಗೆ ಒಂದು ದರ್ಪದ ಮಾತುಗಳು ಇರ್ತಾ ಇತ್ತು. ಆದ್ರೆ ಅಧಿಕಾರಿಗಳನ್ನ ಶಾಮನೂರು ಶಿವಶಂಕರಪ್ಪನವರು ಯಾವ ರೀತಿಯಾಗಿ ನಡೆಸ್ಕೊತಾ ಇದ್ರು ಅಂತ? ಶಾಮನೂರು ಶಿವಶಂಕರಪ್ಪಾಜಿ ಅವರಲ್ಲಿ ಆ ಒಂದು ದೃಷ್ಟಿನೇ ಇರಲಿಲ್ಲ. ಬಹಳ ಪ್ರೀತಿಯಿಂದ ಎಲ್ಲ ಅಧಿಕಾರಿಗಳನ್ನ, ನಾನೊಬ್ಬ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಅವಾಗ, ನಮ್ಮನ್ನು ಕೂಡ ಬಹಳ ಹತ್ರ, ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಕಾಣ್ತಾ ಇದ್ರು. ಇಲ್ಲಿ ಅದೇ ರೀತಿಯಾಗಿ ಮಹಿಳೆಯರು ಸಹ ಸಾಕಷ್ಟು ಸಂಖ್ಯೆಯಲ್ಲೇ ಬಂದಿರುವಂತದ್ದು. ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲೇಬೇಕು, ಪಾರ್ಥಿವ ಶರೀರವನ್ನು ನೋಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಂದಿರುವಂತವರು. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ತಾವು ಇಲ್ಲಿಂದ ಬಂದಿರೋದು, ಶಾಮನೂರು ಶಿವಶಂಕರಪ್ಪನವರು ತಾವು ಯಾವ ರೀತಿಯಾಗಿ ಸ್ಮರಿಸ್ಕೋತೀರಾ? ನಾವು ಇಲ್ಲೇ ಕಾರ್ಯಕರ್ತರು, ನಾವು ಒಂದು 40-50 ಜನ ಅದಾವಿ, ಲೇಡೀಸ್ ಟೀಮು. ನಾವು ಅವ್ರ ಕಳ್ಕೊಂಡು ಬಹಳ ದುಃಖದಿಂದ ಅದಾವಿ. ಗುಡ್ಡನ ಕಳಚಿ ಬಿದ್ದಂಗಾಗಿದೆ ನಮ್ಗೆ. ಒಂದು ಎಲ್ಲರಿಗೂ ಬಂದಾಗ ಹೋದಾಗ ಒಂದು ಎಲ್ಲ ಗೌರವ ಎಷ್ಟು ಕೊಡಬೇಕು, ತಂದೆಗಿಂತ ಹೆಚ್ಚಿಗಿಂದ ನಮ್ಗೆ ಅವ್ರದಿಂದ ಕಂಡದವಿ ನಾವು. ಅಂಥದ್ದು ಈಗ ಕಳ್ಕೊಂಡ್ಬಿಟ್ಟದವಿ. ಅವರಿಂದ ಬಹಳ ದುಃಖ ಆಗ್ಬಿಟ್ಟೈತೆ ನಮಗೆ ಕಳ್ಕೊಂಡು. ಅಂಥದ್ದು ನಮ್ಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಮ್ಗೆ ಕಾಶಿಗೆಲ್ಲ ಕರ್ಕೊಂಡು ಹೋಗಿ ಬಂದು ಕಳಿಸಿ ಎಲ್ಲ ವ್ಯವಸ್ಥೆ ಮಾಡಿಸಿ, ಒಂದು ಬಸ್ ಮಾಡಿಸಿ, ಮತ್ತೆ ಅಲ್ಲೆಲ್ಲ ಯಾವತ್ತು ಉಷ್ಟದ್ದು ಎಲ್ಲದಕ್ಕೆ ಒಟ್ಟನ್ನು ಕಳಿಸಿಕೊಟ್ಟಿದ್ರು ಕಾಶಿಗೆ ಹೋಗಿ ಬಂದ ಮೇಲೆ ಇವ್ರದ್ದು ದರ್ಶನ ನೋಡ್ಬೇಕಾಗೈತೆಲ್ಲ, ಅದು ನಮಗೆ ಬಹಳ ದುಃಖ ಆಗೈತಿ. ದೈವ ಭಕ್ತರು, ತಾವು ಸಹ ಕಾಶಿಗೆ ಹೋಗಿದ್ರಿ ಅಂತ ಹೇಳಿದ್ರಿ. ಕಾಶಿಗೆ ಹೋಗಿ ಬಂದು ದೈವ ಭಕ್ತರನ್ನ ಅದನ್ನ ತಂದು ಪ್ರಸಾದ ಕೊಟ್ಟು ಎಲ್ಲ ಇದನ್ನ ಮಾಡಿದ್ವಿ ಅಜ್ಜರ್ಗೆ. ಅಂದ್ರೂ ನಮಗೆ ಇದನ್ನ ಆಗ್ಲಿಲ್ಲ, ಅದ ಉಳಿಸ್ಕೊಳಕ್ ಆಗ್ಲಿಲ್ಲ ಅಜ್ಜರ್. ಮಹಿಳೆಯರನ್ನ ಯಾವ ರೀತಿಯಾಗಿ ಪ್ರೋತ್ಸಾಹಿತು ಕಂಡ್ರಂತ್ರ ಬಹಳ ತಂದಿಕ್ಕಿಂತ ಹೆಚ್ಚಿಂದ ಅಂತ ಹೇಳಿದ್ವಿ ನೋಡ್ರಿ. ನಾವು ತಂದಿಕ್ಕಿಂತ ಹೆಚ್ಚಿಂದ ನಮ್ಗೆ ಕಂಡ್ರದಂದ್ರ ಒಂದು ಬಂದೆ ಅಂದ್ರೆ ಅಷ್ಟು ಗೌರವ ಕೊಡ್ತಿದ್ರು. ಎಲ್ಲ ಪ್ರೀತಿ ಕಾಣೋದು ಬಹಳ ಇದು ಮಾಡಾರ್ ಬಿಟ್ರಿ ನಮ್ಗೆ. ಅಣ್ಣರಾಗ್ಲಿ ಅಕ್ಕರಾಗ್ಲಿ ಈಗ ಅದ್ರ ಅವ್ರು ಅಷ್ಟ ಅಂದ್ರೆ ಹೆಚ್ಚಿಂದ ನಮಗೆ ಅಪ್ಪಾಜಿದ ನಮಗ್ ಬಹಳ ಇರೋದು ಗೌರವ. ಹೆಣ್ಮಕ್ಳಿಗಂತೂ ಅಷ್ಟು ಗೌರವ ಕೊಡ್ತಿದ್ರು ಬಂದು. ಶುಚಿ ಮಹಿಳೆಯರೆಲ್ಲರೂ ಸಹ ಹೇಳ್ತಾ ಇರುವಂತದ್ದು, ಶಾಮನೂರು ಶಿವಶಂಕರಪ್ಪನವ್ರನ್ನ ಅಪ್ಪಾಜಿ ರೀತಿಯಾಗಿ ನೋಡ್ತಾ ಇದ್ವಿ, ಅವರು ಸಹ ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ನೋಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಮೇಡಮ್, ತಾವು ಶಾಮನೂರು ಅವ್ರನ್ನ ಯಾವ ರೀತಿಯಾಗಿ ನೆನಪಿಸ್ಕೋತೀರಾ? ಸರ್, ಮಹಿಳಾ ಕಾಂಗ್ರೆಸ್ ಲೀಡ್ರು ನಾವು ಮಹಿಳಾ ಕಾಂಗ್ರೆಸ್ ಲೀಡ್ರು. ಮನೆಗೆ ಹಿಂಗೆ ಅಪ್ಪಾಜಿ ಬಂದಿದ್ದೀವಿ, ಹಿಂಗೆ ಕಷ್ಟ ಐತೆ ಅಂದರೆ ನಿನಗೇನು ಬೇಕು ಹೇಳಪ್ಪ, ನೀನು ಏನು ಇವತ್ತಲ್ಲ ನಾನು ಮಾಡಿಕೊಡೋ ಅವ್ರಿಗೆ ಏನು ತಡ ಮಾಡಬೇಡ ಅಂತ ಹಿಂದಿದ್ದವರಿಗೆ ಹೇಳ್ಕೊಡೋರು ಅವರು. ನಾವು ಅಪ್ಪಾಜಿ ಹಿಂಗಂದ್ರೆ ತಡಿಯ ಹೆಣ್ಮಕ್ಳು ಬಂದಾರ ಕಳಿಸೋರು, ನಮ್ಮ ಫಸ್ಟ್ ಅವ್ರನ್ನ ಮಾತಾಡ್ಸಿ ಕಳಿಸ್ತೀನಿ ಅಂತಂದು ಹೇಳಿದ್ದು ಮಾಡೋರು. ನಾವೊಂದು 50-60 ಜನಕ್ಕೆ 50-60 ಜನ ನಾವು ಲೀಡ್ರ್ ಇದ್ವಿ, ಮಹಿಳಾ ಕಾಂಗ್ರೆಸ್ ಲೀಡ್ರು. ಅಪ್ಪಾಜಿ ನಾವು ಎಲೆಕ್ಷನ್ ಮಾಡಿದ್ವಿ, ಅಪ್ಪಾಜಿ ಓಡಾಡಿ ಕೆಲಸ ಮಾಡಿದ್ವಿ, ನಮಗೆಲ್ಲರೂ ಕಳಿಸ್ಕೊಡ್ರಿ ಅಂದರೆ ಆಯ್ತಮ್ಮ ನೀವು ಎಲ್ಲಿ ಅಂತ ಹೇಳೋದು. ನಾವು ಕಾಶಿ ಅಂತ ಹೇಳಿದ್ವಿ. ಕಾಶಿಗೆ ನಮಗೆ ಬಸ್ ಮಾಡಿ ಅಲ್ಲೆಲ್ಲ ರೂಮಿಂದು ಊಟದ ವ್ಯವಸ್ಥೆ, ಹೋಗಿ ಬರೋದು. ನಾವು ಹೋದ ತಕ್ಷಣ ಫೋನ್ ಮಾಡೋದು, ಹೆಂಗಿದ್ರಮ್ಮ ಅಲ್ಲಿ, ವ್ಯವಸ್ಥೆ ಸರಿ ಇದೆನಾ, ಏನು ಎಂತ ಅಂತ ಎಲ್ಲ ನಮ್ಮನ್ನು ವಿಚಾರಿಸಿ ಮಾಡೋದು. ನಮ್ಮ ಅಪ್ಪ ಅಮ್ಮನ ಸದ್ಯಕ್ಕೂ ಮಾಡಲ್ಲ, ನಮ್ಗೆ ಅಷ್ಟು ಕೇರ್ ಮಾಡೋದು. ಮನೆ ಬಂದರೆ ಒಳ್ಳೆ ಅಧಿಕಾರಿ ಬರಲಿ, 1000 ಜನಕ್ಕೆ ಬರಲಿ, ಬಡವ್ರು ಬರಲಿ, ಶ್ರೀಮಂತರು ಬರಲಿ, ಅವ್ರಿಂತ ಅಧಿಕಾರ ಇದ್ದಾರೆ, ಅವ್ರನ್ನ ನಾವು ಇದು ಮಾಡಬಾರ್ದು ಅಂತ ಅನ್ನಂಗಿಲ್ಲ. ಎಲ್ಲ ಒಂದೇ ಸಮ ನೋಡಾರೆ ಅವರು, ಒಂದೇ ಸಮ ನೋಡೋದಂದ್ರೆ ಅಷ್ಟು ಅವ್ರಿಗೆ ಹೇಳಕ್ಕೂ ನಮಗೆ ಬಾಯಿ ಸಾಲದು. ಅಷ್ಟು ಚೆನ್ನಾಗಿ ನಮ್ಮ ನಮಗೆ ಒಡಗೊಟ್ಟು ಮಕ್ಕಳು ಸಮ ನೋಡಿದ್ದಾರೆ. ಮನೆಗೆ ಬಂದ್ರೆ ಮಾತ್ರ ಮಕ್ಕಳನ್ನ ಅವ್ರು ನಮ್ಮ ಅಪ್ಪನಂತೆ ನಾವು ಯಾರಿಗೆ ಅವ್ರಿಗೆ ಏನೋ ಅನ್ನಲ್ಲ, ಮಕ್ಕಳು ಅಂತಂದ್ರೆ ನಾವು ಸ್ವೀಕರಿಸ್ತಾ ಇದ್ದೀವಿ ಅಷ್ಟೇ.
ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು ಶ್ರುತಿ, ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಬೆಂಬಲಿಗರಾಗಿರ್ಬೋದು ಪಕ್ಷಾತೀತವಾಗಿ ಅವರ ಅಂತಿಮ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಬಂದಿರುವಂಥದ್ದು. ಮತ್ತು ಜಿಲ್ಲಾಡಳಿತವೂ ಸಹ ಈಗಾಗಲೇ ಅವರ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಂತ ವ್ಯವಸ್ಥೆಯನ್ನ ಮಾಡ್ಕೊಳ್ಳಾಗಿರುವಂಥದ್ದು. ನಮ್ಮ ಜೊತೆಗೆ ಇದೀಗ ದಾವಣಗೆರೆ ಜಿಲ್ಲಾಧಿಕಾರಿಗಳಿದ್ದಾರೆ, ಅವ್ರನ್ನೂ ಸಹ ಮಾತಾಡ್ತೀನಿ. ಯಾಕಂತಂದ್ರೆ ಈಗ ಮೆರವಣಿಗೆ ಹೋಗುತ್ತೆ ಮತ್ತು ಅವರ ಅಂತಿಮ ದರ್ಶನಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಅವ್ರನ್ನೂ ಸಹ ಕೇಳ್ತೀನಿ. ಸರ್, ಅಂತಿಮ ದರ್ಶನಕ್ಕೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು? ಆಲ್ರೆಡಿ ಹೇಳದ್ನಲ್ರಿ, ಹೇಳಿದ್ವಲ್ಲ, ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ಸಾರ್ವಜನಿಕ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಡ್ತಾ ಇದೀವಿ. ಈಗ ಪೂಜಾ ಇವೆಲ್ಲ ಮುಗಿದ ನಂತರ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದೀವಿ. ಅದಾದ ನಂತರ ಕಲ್ಲೇಶ್ವರ ಮಿಲ್ಲಲ್ಲಿ ಮೆರವಣಿಗೆ ಮುಖಾಂತರ ಕಲ್ಲೇಶ್ವರ ಮಿಲ್ಗೆ ಹೋಗ್ತದೆ. ಕಲ್ಲೇಶ್ವರ ಮಿಲ್ದಲ್ಲಿ ಎಲ್ಲ ಅಂತಿಮ ವಿಧಿವಿಧಾನಗಳನ್ನ ಮಾಡ್ತೇವೆ. ಈಗಾಗಲೇ ಜಿಲ್ಲಾಡಳಿತ ಎಲ್ಲ ರೀತಿಯಂತ ವ್ಯವಸ್ಥೆಗಳನ್ನು ಸಹ ಮಾಡಿಕೊಂಡಿರುವಂಥದ್ದು ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಜೊತೆಗೆ ಒಡನಾಟ ಹೊಂದಿರತಕ್ಕಂಥ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಬೇರೆ ಬೇರೆ ಕಡೆಯಿಂದನೂ ಸಹ ಸಂಖ್ಯೆಯಲ್ಲಿ ಬಂದಿರುವಂಥದ್ದು. ವಿಶೇಷವಾಗಿ ಮಹಿಳೆಯರು ಸಹ ಅವರ ಅಂತಿಮ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ನಸುಕಿನ ಜಾವದಿಂದಲೂ ಸಹ ಕಾಯ್ತಾ ಇರುವಂಥದ್ದು ಶ್ರುತಿ. ಯಾಕಂತಂದ್ರೆ ಶಾಮನೂರು ಅವರು ಅಜಾತ ಶತ್ರುವಾಗಿ ಇದ್ದಂಥವ್ರು, ಹೀಗಾಗಿನೇ ಅವರ ಅಂತಿಮ ದರ್ಶನವನ್ನು ಪಡಿಲೇಬೇಕು ಅಂತ ಹೇಳಿ ಸಾವಿರಾರು ಸಂಖ್ಯೆಯಲ್ಲಿ ಈಗಲೂ ಸಹ ಅವರ ಮನೆಯಲ್ಲಿ ಜಮಾಯಿಸಿರುವಂಥದ್ದು ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.